ನಮಸ್ತೆ. ಕರ್ನಾಟಕ ರಾಜ್ಯ ಜಾನಪದ ಜಾಣರ ವೇದಿಕೆ ಹರಪನಹಳ್ಳಿ ಇವರು ಗೌತಮ ಬುದ್ಧನ ಜಯಂತಿಯ ಕುರಿತಾಗಿ ಇಂದು ಹಾಡಿನ ಸ್ಪರ್ಧೆಯನ್ನು ಆಯೋಜಿಸಿದ್ದಾರೆ. ನಾನು ಕೂಡ ಒಂದು ಹಾಡನ್ನು ಹೇಳಲು ಇಷ್ಟಪಡುತ್ತೇನೆ. ಸ್ವರಚಿತ ಕವನವನ್ನು ಹೇಳುತ್ತೇನೆ. ನನ್ನ ಹೆಸರು ಶ್ರೀಮತಿ ಮಧು ಜೆ ಕೋಟಿ ಗದಗ. ಅರವಿನ ದಾರಿ ಕಾಣದೆ ನರಳುತ್ತಿರುವ ಜನರಿಗೆ, ಅರವಿನ ದಾರಿ ಕಾಣದೆ ನರಳುತ್ತಿರುವ ಜನರಿಗೆ ಸೂಕ್ತ ದಾರಿ ತೋರಿಸಲು ಗೌತಮ ಬುದ್ಧ ಮಹಾಪುರುಷನಾಗಿ ಧರೆಗೆ ಬಂದನು. ಗೌತಮ ಬುದ್ಧ ಮಹಾಪುರುಷನಾಗಿ ಜಗಕ್ಕೆ ಬಂದನು, ಜಗಕ್ಕೆ ಬಂದನು. ಲೋಮಿನ ಗ್ರಾಮದ ಸಾಕೆ ಪಂಗಡದ ತಂದೆ ಸುದ್ದೋಧನ, ತಾಯಿ ಮಾಯಾ ದೇವಿಯವರಿಗೆ ಸಿದ್ಧಾರ್ಥ ಕಂದನಾಗಿ ಜನಿಸಿದನು. ಸಿದ್ಧಾರ್ಥ ಕಂದನಾಗಿ ಬಂದನು. 16ನೇ ವಯಸ್ಸಿನಲ್ಲಿ ಗೋಪ ಎಂಬ ರಾಜಕುಮಾರಿಯ ಮದುವೆಯಾಗಿ ಅರಮನೆಯ ಸುಖಭೋಗದಲ್ಲಿ ಹೆಂಡತಿಯ ಜೊತೆಯ ಸಂಸಾರ ಮಾಡಿ, ಅರಮನೆಯ ಸುಖಭೋಗದಲ್ಲಿ ಹೆಂಡತಿಯ ಜೊತೆಯ ಸಂಸಾರ ಮಾಡಿ ರಾಹುಲ್ ಎಂಬ ಪುತ್ರನಿಗೆ ಜನ್ಮವ ನೀಡುತ್ತಾನೆ, ಜನ್ಮವ ನೀಡುತ್ತಾನೆ. 28 ವರ್ಷ ಇರುವಾಗಲೇ ದೇಶ ಸಂಚಾರಕ್ಕೆ ಹೋದಾಗ ಗೋಚರಿಸಿದ ವೃದ್ಧಾಪ ರೋಗ ರುಜಿನಗಳು, ಸಾವು ಸನ್ಯಾಸಿ ಈ ಅವತಾರ ನೋಡಿ ಜೀವನ ಬೇಸರವಾಗಿ, ಜೀವನ ನಶ್ವರವೆಂದು ಬುದ್ಧ ರಾಜವನ್ನೇ ತೊರೆದು ಬೂದಿ ವೃಕ್ಷದ ಕೆಳಗೆ ಕುಳಿತು ಧ್ಯಾನ ಮಾಡುವಾಗ, ಬೂದಿ ವೃಕ್ಷದ ಕೆಳಗೆ ಕುಳಿತು ಧ್ಯಾನ ಮಾಡುವಾಗ ಬುದ್ಧನಿಗೆ ಜ್ಞಾನೋದಯವಾಯಿತು, ಬುದ್ಧನಿಗೆ ಜ್ಞಾನೋದಯವಾಯಿತು. ಸಂಸಾರ ರಾಜ್ಯವತರೆದ ಮಹಾಪರಿತ್ಯಾಗಿಯಾಗಿ, ಸಂಸಾರ ರಾಜ್ಯವತರೆದ ಮಹಾಪರಿತ್ಯಾಗಿಯಾಗಿ ಜನರ ನಂಬಿಕೆಯನ್ನು ನನಸು ಮಾಡಿದ ಮಹಾಪುರುಷನಾಗಿ, ಜನರ ನಂಬಿಕೆಯನ್ನು ನನಸು ಮಾಡಿದ ಮಹಾಪುರುಷನಾಗಿ ಸಿದ್ಧಾರ್ಥನು ಬುದ್ಧನಾಗಿ ಕೀರ್ತಿ ಪಡೆದನು. ಸಿದ್ಧಾರ್ಥನು ಬುದ್ಧನಾಗಿ ಕೀರ್ತಿ ಪಡೆದನು, ಕೀರ್ತಿ ಗಳಿಸಿದನು. ಅರವಿನ ದಾರಿ ಕಾಣದೆ ನರಳುತ್ತಿರುವ ಜನರಿಗೆ ಸೂಕ್ತ ದಾರಿ ತೋರಿಸಲು ಗೌತಮ ಬುದ್ಧ ಮಹಾಪುರುಷನಾಗಿ ಜಗಕ್ಕೆ ಬಂದನು. ಗೌತಮ ಬುದ್ಧ ಮಹಾಪುರುಷನಾಗಿ ಧರೆಗೆ ಬಂದನು, ಮಹಾಪುರುಷನಾಗಿ ಧರೆಗೆ ಬಂದನು, ಧರೆಗೆ ಬಂದನು. ಧನ್ಯವಾದ.
ಧನ್ಯವಾದಗಳು.